ನಮಸ್ಕಾರ ಆತ್ಮೀಯ ಕರ್ಕಾಟಕ ರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇನ್ನು ಕೇವಲ 45 ದಿನಗಳು, ಅಂದರೆ 2026 ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆಯೇ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆಯೇ? ಈ 45 ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮದು ತಾಯಿಯ ಹೃದಯ. ಎಲ್ಲರನ್ನೂ ನಂಬುತ್ತೀರಿ, ಎಲ್ಲರಿಗೂ ಸಹಾಯ ಮಾಡುತ್ತೀರಿ. ಆದರೆ ಕಳೆದ ಕೆಲವು ವರ್ಷಗಳು, ವಿಶೇಷವಾಗಿ ಈ ಕಳೆದ ಕೆಲವು ತಿಂಗಳುಗಳು ನಿಮಗೆ ಅಕ್ಷರಶಃ ನರಕ ದರ್ಶನ ಮಾಡಿಸಿವೆ. ಹೌದಲ್ಲವೇ? ನೀವು ನಂಬಿದ ಜನರೇ ನಿಮಗೆ ಮೋಸ ಮಾಡಿದರು. ನಿಮ್ಮ ಒಳ್ಳೆಯತನವನ್ನೇ ದೌರ್ಬಲ್ಯ ಎಂದು ಭಾವಿಸಿದರು. ನಿಮ್ಮ ಬೆನ್ನ ಹಿಂದೆ ನೂರಾರು ಅವಮಾನದ ಮಾತುಗಳು, ಚುಚ್ಚುಮಾತುಗಳು ಕೇಳಿಬಂದವು. ಆರ್ಥಿಕವಾಗಿ ಎಂತಹ ಮುಗ್ಗಟ್ಟು ಎದುರಿಸಿದ್ದೀರಿ. ಮಾಡಿದ ಪ್ರತಿ ಕೆಲಸದಲ್ಲೂ ನಷ್ಟ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ. ಪ್ರತಿ ರೂಪಾಯಿಗೂ ಬೇರೆಯವರ ಮುಂದೆ ಕೈ ಚಾಚಬೇಕಾದ ಪರಿಸ್ಥಿತಿ. ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಗಂಡ ಹೆಂಡಿರ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ, ಅಪಾರ್ಥ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. ಯಾಕಾದರೂ ಹುಟ್ಟಿದೆನೋ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳೇ ಹೆಚ್ಚು. ಇದಕ್ಕೆಲ್ಲ ಕಾರಣ ಗ್ರಹಗಳ ಪ್ರತಿಕೂಲ ಸಂಚಾರ. ಶನಿ, ರಾಹು, ಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳ ಸರಮಾಲೆಯೇ ಎದುರಾಗಿತ್ತು. ನಿಮ್ಮ ಪುಣ್ಯದ ಫಲ ಮುಗಿದು ಪಾಪದ ಫಲವನ್ನು ನೀವು ಅನುಭವಿಸುತ್ತಿದ್ದೀರಿ ಎಂದು ಜನ ಆಡಿಕೊಂಡರು. ಆದರೆ ಆ ಸಮಯ ಈಗ ಮುಗಿಯಿತು. ಹೌದು, ನೀವು ಕೇಳಿದ್ದು ಸರಿ. ಆ ಕರಾಳ ದಿನಗಳು ಮುಗಿಯುವ ಸಮಯ ಬಂದಿದೆ. ಗುರುಬಲದ ಕೃಪೆ ಮತ್ತು ಶುಭ ಗ್ರಹಗಳ ಸಂಚಾರದಿಂದ ಮುಂದಿನ 45 ದಿನಗಳು ನಿಮ್ಮ ಜೀವನದ ಸುವರ್ಣ ಯುಗಕ್ಕೆ ನಾಂದಿ ಹಾಡಲಿವೆ. ಇಷ್ಟು ದಿನ ನೀವು ಕೊಟ್ಟ ಕಷ್ಟಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಅದ್ಭುತ ಬದಲಾವಣೆ ಆಗಲಿದೆ ಎಂದು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ, ನಿಮ್ಮ ವೃತ್ತಿಜೀವನ. ಎಷ್ಟೋ ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಒಂದೇ ಸಂಬಳಕ್ಕೆ ದುಡಿಯುತ್ತಿದ್ದೀರಿ. ನಿಮ್ಮ ಜೊತೆ ಸೇರಿದವರೆಲ್ಲ ಇಂದು ನಿಮ್ಮ ಮೇಲೆ ಅಧಿಕಾರಿಗಳಾಗಿ ಕೂತಿದ್ದಾರೆ. ನಿಮ್ಮ ಶ್ರಮಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ ಬೆಲೆಯೇ ಸಿಗಲಿಲ್ಲ ಎಂದು ನೀವು ಪ್ರತಿದಿನ ಕೊರಗುತ್ತಿದ್ದೀರಿ. ಆದರೆ ಈ ಉತ್ತಮ ಸಮಯದಲ್ಲಿ ನೋಡಿ, ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನು ವಿರೋಧಿಸುತ್ತಿದ್ದವರೇ, ನಿಮ್ಮನ್ನು ತುಳಿಯಲು ಪ್ರಯತ್ನ ಪಟ್ಟವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರುತ್ತಾರೆ. ಮೇಲಧಿಕಾರಿಗಳ ಕಣ್ಣಿಗೆ ನಿಮ್ಮ ನಿಜವಾದ ಸಾಮರ್ಥ್ಯ ಕಾಣಿಸಲಿದೆ. ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಪ್ರಮೋಷನ್, ಜವಾಬ್ದಾರಿಯ ಬದಲಾವಣೆ ಅಥವಾ ಸಂಬಳದ ಹೆಚ್ಚಳ, ಇವುಗಳಲ್ಲಿ ಒಂದು ಖಂಡಿತವಾಗಿ 2026ರ ಒಳಗೆ ನಿಮ್ಮ ಕೈ ಸೇರಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಈ 45 ದಿನಗಳ ಒಳಗೆ ಒಂದು ಸಿಹಿ ಸುದ್ದಿ ಕಾದಿದೆ. ನಿಮ್ಮ ಗೌರವ, ಪ್ರತಿಷ್ಠೆ 100 ಪಟ್ಟು ಹೆಚ್ಚಾಗಲಿದೆ. ಈಗ ಇರುವ ಕೆಲಸದಲ್ಲಿ ನನಗೆ ಬೆಲೆ ಇಲ್ಲ ಎಂದು ಪ್ರತಿದಿನ ನೊಂದುಕೊಂಡೇ ಕೆಲಸಕ್ಕೆ ಹೋಗುತ್ತಿದ್ದ ಕರ್ಕಾಟಕ ರಾಶಿಯವರೇ, ನಿಮ್ಮ ತಾಳ್ಮೆಗೆ ಈಗ ಬೆಲೆ ಸಿಗಲಿದೆ. ಉದ್ಯೋಗ ಬದಲಾವಣೆ ಮಾಡಲು ಇದು ಅತ್ಯಂತ ಶ್ರೇಷ್ಠ ಸಮಯ. ನೀವು ಸಂದರ್ಶನಗಳಿಗೆ ಹಾಜರಾಗಿದ್ದರೆ, ಇದುವರೆಗೂ ಉತ್ತರ ಬಾರದೇ ಇದ್ದ ದೊಡ್ಡ ದೊಡ್ಡ ಕಂಪನಿಗಳಿಂದ ಇದ್ದಕ್ಕಿದ್ದಂತೆ ಕರೆ ಬರಲಿದೆ. ನೀವು ಊಹೆಯನ್ನು ಮಾಡದಂತಹ ದೊಡ್ಡ ಹುದ್ದೆ, ನೀವು ಕೇಳಿದ್ದಕ್ಕಿಂತ ಹೆಚ್ಚು ಸಂಬಳದ ಆಫರ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಕೂಡ ನನಸಾಗುವ ಪ್ರಬಲ ಯೋಗವಿದೆ. ನಿಮ್ಮ ಮೃದು ಸ್ವಭಾವವೇ ನಿಮಗೆ ಶತ್ರು. ನಿಮ್ಮ ಏಳಿಗೆಯನ್ನು ಸಹಿಸದವರು, ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಹಳ್ಳ ತೋಡಿದವರು, ಇವರ ಸಂಖ್ಯೆ ಬಹಳ ದೊಡ್ಡದಿದೆ. ಈ ಶತ್ರುಕಾಟದಿಂದ ನೀವು ಮಾನಸಿಕವಾಗಿ ಜರ್ಜರಿತರಾಗಿದ್ದೀರಿ. ಇನ್ನು ಮುಂದೆ ಆ ಚಿಂತೆ ಬಿಡಿ. ಆ ಶತ್ರುಗಳು ಯಾರೆಂದು ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಾರೆ. ದೈವವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ. ಅವರು ಮಾಡಿದ ಪಿತೂರಿಗಳು ಬಯಲಾಗಿ ಸತ್ಯಕ್ಕೆ ಜಯ ಸಿಗಲಿದೆ. ನಿಮ್ಮನ್ನು ಅವಮಾನಿಸಿದವರೇ, ನಿಮ್ಮ ಬಳಿ ತಲೆ ತಗ್ಗಿಸುವ ಸಮಯವಿದು. ಸಂಸಾರದಲ್ಲಿ ನೆಮ್ಮದಿ ಇಲ್ಲದಿದ್ದರೆ ನಾವು ಹೊರಗೆ ಎಷ್ಟೇ ಸಾಧನೆ ಮಾಡಿದರೂ ಅದು ವ್ಯರ್ಥ. ಕರ್ಕಾಟಕ ರಾಶಿಯವರ ದಾಂಪತ್ಯದಲ್ಲಿ ಇತ್ತೀಚೆಗೆ ಬಿರುಕು ಹೆಚ್ಚಾಗಿತ್ತು. ಅಪಾರ್ಥ ಅನುಮಾನಗಳು ನಿಮ್ಮಿಬ್ಬರ ನಡುವೆ ದೊಡ್ಡ ಗೋಡೆಯನ್ನೇ ಕಟ್ಟಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದ ಸಂಬಂಧಗಳು ಕೂಡ ಇದ್ದವು. ನಿಮ್ಮ ದಾಂಪತ್ಯ ಜೀವನದ ಮಧುಚಂದ್ರದ ದಿನಗಳಾಗಲಿವೆ. ನಿಮ್ಮಿಬ್ಬರ ನಡುವೆ ಇದ್ದ ಎಲ್ಲಾ ಕಹಿ ಘಟನೆಗಳು ಮರೆತು ಹೋಗಿ ಹೊಸ ಪ್ರೀತಿ ಚಿಗುರೊಡೆಯಲಿದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು, ಸಂತೋಷ, ನೆಮ್ಮದಿ ನೆಲೆಸಲಿದೆ. ನಮ್ಮ ಮಗ ಅಥವಾ ಮಗಳು ಓದಿನ ಕಡೆ ಗಮನವೇ ಕೊಡುತ್ತಿಲ್ಲ. ಕೆಟ್ಟ ಗೆಳೆಯರ ಸಹವಾಸ, ಮೊಬೈಲ್ ಗೀಳು ಎಂದು ನೀವು ಪಡುತ್ತಿದ್ದ ಚಿಂತೆ ಅಷ್ಟಿಷ್ಟಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆಯೇ ನಿಮಗೆ ದೊಡ್ಡ ಕೊರಗಾಗಿತ್ತು. ನಿಮ್ಮ ಮಕ್ಕಳಲ್ಲಿ ನೀವೇ ಆಶ್ಚರ್ಯಪಡುವಂತಹ ಸಕಾರಾತ್ಮಕ ಬದಲಾವಣೆ ಆಗಲಿದೆ. ಅವರ ಗಮನ ಓದಿನ ಕಡೆ ಹರಿಯುತ್ತದೆ. ಅವರೇ ಜವಾಬ್ದಾರಿಯಿಂದ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸಲು ಶುರು ಮಾಡುತ್ತಾರೆ. ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಿಮಗೆ ಕೀರ್ತಿ ತರುತ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ಕಾಲೇಜುಗಳಲ್ಲಿ ಸೀಟು ಸಿಗುವ ಯೋಗವು ಇದೇ. ನಿಮ್ಮ ದೊಡ್ಡ ಚಿಂತೆ ದೂರವಾಗಲಿದೆ. ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳ ಭಾಗ್ಯ ಸಿಗಲಿಲ್ಲ ಎಂದು ನೊಂದುಕೊಂಡ ದಂಪತಿಗಳು ನೀವಾಗಿದ್ದೀರಾ? ಆಸ್ಪತ್ರೆಗಳಿಗೆ ಅಲೆದು ಪೂಜೆ ಪುನಸ್ಕಾರ ಮಾಡಿ ಸಾಕಾಗಿ ಹೋಗಿತ್ತಾ? ಸಮಾಜದ ಸಂಬಂಧಿಕರ ಚುಚ್ಚು ಮಾತುಗಳಿಂದ ಅವಮಾನ ಅನುಭವಿಸಿದ್ದೀರಾ? ನಿಮ್ಮ ಇಷ್ಟ ದೇವರು ನಿಮ್ಮ ಮೊರೆಯನ್ನು ಕೇಳಿದ್ದಾನೆ.
ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ಸಿಗುವ ಸಂಭವ ಬಹಳ ಪ್ರಬಲವಾಗಿದೆ. ವೈದ್ಯಕೀಯ ಪರೀಕ್ಷೆಗಳು ಸಕಾರಾತ್ಮಕವಾಗಿ ಬರುತ್ತವೆ. ನಿಮ್ಮ ಬಹುದೊಡ್ಡ ಕನಸು ನನಸಾಗುವ ಸಮಯವಿದು. ಆಸ್ತಿ ವಿಚಾರವಾಗಿ ಇಲ್ಲವೇ ಬೇರೆ ಯಾವುದೋ ಕಾರಣಕ್ಕೆ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಎಂದು ಅಲೆದು ನಿಮ್ಮ ಚಪ್ಪಲಿ ಸವೆದು ಹೋಗಿತ್ತು. ನ್ಯಾಯ ನಿಮ್ಮ ಕಡೆ ಇದ್ದರೂ ನಿಮಗೆ ಜಯ ಸಿಗುತ್ತಿರಲಿಲ್ಲ. ವಕೀಲರಿಗೆ ಹಣ ಕೊಟ್ಟು ಸಾಕಾಗಿ ಹೋಗಿತ್ತು. ಇನ್ನು ಆ ಚಿಂತೆ ಬಿಡಿ. ಈ 45 ದಿನಗಳಲ್ಲಿ ಈ ಕೇಸುಗಳು ಒಂದು ಅಂತ್ಯ ಕಾಣಲಿವೆ. ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ. ನಿಮಗೆ ನ್ಯಾಯ ಸಿಗುವುದು ಖಚಿತ. ನಿಮ್ಮಿಂದ ಅನ್ಯಾಯವಾಗಿ ಕಸಿದುಕೊಂಡ ಆಸ್ತಿ ಅಥವಾ ಹಣ ನಿಮಗೆ ವಾಪಸ್ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಮೇಲಿದ್ದ ಕಳಂಕ ದೂರವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕಷ್ಟ ಎಂದು ಬಂದವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿದ್ದೀರಿ. ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ನಿಮ್ಮಿಂದ ಹಣ ಪಡೆದವರು ಇಂದು ನಿಮ್ಮ ಕರೆಯನ್ನು ಸ್ವೀಕರಿಸುತ್ತಿಲ್ಲ. ಇವತ್ತು ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎಂದು ಸತಾಯಿಸುತ್ತಿದ್ದಾರೆ. ನಿಮ್ಮ ದುಡ್ಡೇ ನಿಮಗೆ ಶತ್ರುವಾಗಿತ್ತು. ಈ ವಿಶೇಷ ಸಮಯದಲ್ಲಿ ಒಂದು ಪವಾಡ ನಡೆಯಲಿದೆ. ಯಾರು ನಿಮಗೆ ಹಣ ವಾಪಸ್ ಕೊಡುವುದೇ ಇಲ್ಲ ಎಂದು ನೀವು ಅಂದುಕೊಂಡಿದ್ದೀರೋ ಅವರೇ ತಾವಾಗಿಯೇ ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುತ್ತಾರೆ, ಅಥವಾ ಅವರಿಗೆ ಹಣ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮ್ಮ ಆರ್ಥಿಕ ಮುಗ್ಗಟ್ಟು ಇದರಿಂದ ದೊಡ್ಡ ಮಟ್ಟಿಗೆ ನಿವಾರಣೆಯಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದೀರಿ. ಒಂದು ಕಡೆಯಿಂದ ಹಣ ಬಂದರೆ 10 ಕಡೆಯಿಂದ ಖರ್ಚು ಕಾದಿರುತ್ತಿತ್ತು. ಅನಿರೀಕ್ಷಿತ ಧನಾಗಮನ ಯೋಗ ನಿಮ್ಮ ರಾಶಿಗೆ ಪ್ರಬಲವಾಗಿದೆ. ಇದು ನೀವು ಮರೆತೇ ಹೋಗಿದ್ದ ಹೂಡಿಕೆಯಿಂದ ದೊಡ್ಡ ಲಾಭ ಬರಬಹುದು. ಇಲ್ಲವೇ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಬಹುದು. ಯಾವುದೇ ರೂಪದಲ್ಲಾದರೂ ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಬಂದು ನಿಮ್ಮ ಎಲ್ಲಾ ಸಾಲಗಳು ತೀರಿ ಒಂದು ನೆಮ್ಮದಿಯ ಜೀವನ ನಡೆಸುವ ದಾರಿ ಖಂಡಿತ ಕಾಣಿಸುತ್ತದೆ. ಸ್ವಂತ ಉದ್ಯೋಗ ವ್ಯಾಪಾರ ಮಾಡುತ್ತಿರುವ ಕರ್ಕಾಟಕ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಇದುವರೆಗೂ ವ್ಯಾಪಾರದಲ್ಲಿ ನಷ್ಟ, ಗ್ರಾಹಕರು ಇಲ್ಲದೆ ಅಂಗಡಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ದೀರಿ. ಆದರೆ ಈ 45 ದಿನಗಳಲ್ಲಿ ನಿಮ್ಮ ವ್ಯಾಪಾರದ ದಿಕ್ಕೇ ಬದಲಾಗುತ್ತದೆ. ಹೊಸ ಗ್ರಾಹಕರು, ದೊಡ್ಡ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವ ಯೋಚನೆ ಕೂಡ ಮಾಡುತ್ತೀರಿ. ಇಷ್ಟೆಲ್ಲ ಅದ್ಭುತ ಬದಲಾವಣೆಗಳು ಆಗುತ್ತಿರುವಾಗ, ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿರುವಾಗ, ಒಂದು ದೊಡ್ಡ ಕಠಿಣ ಸಮಸ್ಯೆ, ಒಂದು ಸವಾಲು ನಿಮ್ಮನ್ನು ಪರೀಕ್ಷಿಸಲು ಕಾದಿದೆ. ಇದನ್ನು ಕೇಳಿ ಭಯಪಡಬೇಡಿ. ಇದಕ್ಕೆ ಪರಿಹಾರವೂ ಇದೆ. ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ದೃಷ್ಟಿದೋಷ. ಹೌದು, ನಿಮ್ಮ ಈ ಹಠಾತ್ ಯಶಸ್ಸನ್ನು, ನಿಮ್ಮ ಸಂತೋಷವನ್ನು ಕಂಡ ನಿಮ್ಮ ಹತ್ತಿರದವರೇ, ನಿಮ್ಮ ಜೊತೆಗೇ ಇರುವವರೇ, ನಿಮ್ಮ ಸಂಬಂಧಿಕರೇ, ಅವರ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ. ಅವರ ಹೊಟ್ಟೆ ಕಿಚ್ಚು, ಅವರ ಅಸೂಯೆ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸುತ್ತದೆ. ಇದ್ದಕ್ಕಿದ್ದಂತೆ ಕೈಗೆ ಬಂದ ಕೆಲಸ ಕೊನೆ ಕ್ಷಣದಲ್ಲಿ ನಿಂತು ಹೋಗಬಹುದು, ಅಥವಾ ಕಾರಣವೇ ಇಲ್ಲದೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಬಹುದು. ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಲು ನಡೆಯುವ ಒಂದು ಪರೀಕ್ಷೆ. ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಪರಿಹಾರ ಅತ್ಯಂತ ಸರಳವಾಗಿದೆ, ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದೆ. ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಸ್ನಾನ ಮಾಡುವ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿ. ಇದು ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು, ದೃಷ್ಟಿದೋಷವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಹಾಗೂ ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ 2026ರವರೆಗೂ ಯಾರ ಬಳಿಯೂ ಹೆಚ್ಚಾಗಿ ಹೇಳಿಕೊಳ್ಳಬೇಡಿ. ಮೌನವೇ ಯಶಸ್ಸಿನ ಮೊದಲ ಮಂತ್ರ. ಮೌನವಾಗಿ ನಿಮ್ಮ ಕೆಲಸವನ್ನು ಸಾಧಿಸಿ. ನಿಮ್ಮ ಇಷ್ಟ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಬಿಡಬೇಡಿ. ಕರ್ಕಾಟಕ ರಾಶಿಯವರೇ, ಮುಂದಿನ 45 ದಿನಗಳು ನಿಮ್ಮ ಜೀವನದ ನಿರ್ಣಾಯಕ ದಿನಗಳು. ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಏರುವುದೋ ಅಥವಾ ಮತ್ತೆ ಪಾತಾಳಕ್ಕೆ ಬಿದ್ದು ಕಷ್ಟದ ಮೇಲೆ ಕಷ್ಟ ಅನುಭವಿಸುವುದೋ ಎನ್ನುವುದು ನಿಮ್ಮ ಕೈಯಲ್ಲೇ ಇದೆ. ಆ ಭಗವಂತನು ನಿಮಗೆ ಈ ಅದ್ಭುತ ಅವಕಾಶವನ್ನು ಕೊಟ್ಟಿದ್ದಾನೆ. ನಾನು ಹೇಳಿದ ಈ ಸಣ್ಣ ಪರಿಹಾರವನ್ನು ಪಾಲಿಸಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಎಲ್ಲಾ ನೋವು, ಅವಮಾನಗಳಿಗೆ ಉತ್ತರ ಕೊಡುವ ಸಮಯವಿದು. ಈ ವಿಡಿಯೋ ನಿಮ್ಮ ಬಳಿ ಬಂದಿರುವುದು ಆಕಸ್ಮಿಕವಲ್ಲ ಎಂದು ನಾನು ಮೊದಲೇ ಹೇಳಿದೆ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸಂದೇಶ. ತಪ್ಪದೇ ನಿಮ್ಮ ಜೀವನ ಬದಲಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಾ, ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಮಾಡಿ. ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.